ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಶ್ರುತಿ ಮರು ಮದುವೆಯಲ್ಲೂ ಅಪಶ್ರುತಿ. ನನಗೆ ಕಷ್ಟವಾದರೂ ಪರವಾಗಿಲ್ಲ, ಮತ್ತೊಂದು ಹೆಣ್ಣಿಗೆ ಅನ್ಯಾಯವಾಗಲು ಬಿಡಲ್ಲ. ನಟಿ ಶ್ರುತಿ ಅಚ್ಚರಿಯ ಹೇಳಿಕೆ. ನೆರೆ ಸಂತ್ರಸ್ತರ ಮೇಲೆ ಕಾಮುಕರ ಕಣ್ಣು. ಗೌರಿಕುಂಡ್ನಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ. ಶವಗಳನ್ನು ಬಿಡದ ದುಷ್ಕರ್ಮಿಗಳಿಂದ ಆಭರಣ ಲೂಟಿ. ಹೊಸಕೋಟೆಯಲ್ಲಿ ಕಾಡಾನೆಗಳ ದಾಳಿ. ಪುಂಡಾನೆಗಳ ಆರ್ಭಟಕ್ಕೆ ಪತ್ರಕರ್ತ ಬಲಿ. ಮದಗಜಗಳ ದಾಂಧಲೆಗೆ ಜನ ಗಲಿಬಿಲಿ. ಬದುಕಿನ ಯಾತ್ರೆ ಮುಗಿಸಿದ ಕುಣಿಗಲ್ ನಾಗಭೂಷಣ್. ಬೆಳಗಿನ ಜಾವ ಹೃದಯಾಘಾತದಿಂದ ಸ್ವಗೃಹದಲ್ಲಿ ನಿಧನ. ಸುಮನಹಳ್ಳಿಯಲ್ಲಿ ನಾಳೆ ಅಂತಿಮ ವಿಧಿವಿಧಾನ. ಬಿಜಾಪುರದಲ್ಲಿ ಬೆಳಗಿನ ಜಾವ ಭೀಕರ ಅಪಘಾತ. ನಿಂತಿದ್ದ ಲಾರಿಗೆ ಕ್ರೂಸರ್ ಡಿಕ್ಕಿ. ಒಂದೇ ಕುಟುಂಬದ 6 ಜನರ ದುರ್ಮರಣ. ಶ್ರುತಿ ಮರು ಮದುವೆ ಪ್ರಕರಣಕ್ಕೆ ಟ್ವಿಸ್ಟ್ ದೊರಕಿದೆ. ನನಗೆ ಮೋಸವಾದರೂ ಪರವಾಗಿಲ್ಲ, ಮತ್ತೊಬ್ಬರಿಗೆ ಅನ್ಯಾಯವಾಗಲು ಬಿಡಲ್ಲ. ನನ್ನ ಸಂಕಷ್ಟಕ್ಕೆ ವಿಧಿ ಕಾರಣ ಅಂತ ಶ್ರುತಿ ಹೇಳಿದ್ದಾರೆ. ನನಗಾಗಿ ನಾನು ಹೋರಾಟ ಮಾಡಲ್ಲ, ಆಕೆಗೆ ನ್ಯಾಯ ಸಿಗಲಿ ಅಂತ ಹೋರಾಟ ಮಾಡ್ತೀನಿ ಅಂತ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಶ್ರುತಿ ಮರುಮದುವೆ ಪ್ರಕರಣ. ನನಗೆ ಅನ್ಯಾಯವಾದರೂ ಸರಿ, ಬೇರೆ ಹೆಣ್ಣಿಗೆ ಅನ್ಯಾಯವಾಗಲು ಬಿಡಲ್ಲ. ಇತ್ತೀಚೆಗಷ್ಟೇ 2ನೇ ಗಟ್ಟಿಮೇಳ ಮಾಡಿಕೊಂಡಿದ್ದ ಶ್ರುತಿ ಇವತ್ತು ಇಂಥದ್ದೊಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಚಂದ್ರಚೂಡ್ ಅವರನ್ನ ಅತಿಯಾಗಿ ನಂಬಿಬಿಟ್ಟೆ. ನನ್ನ ಸಂಕಷ್ಟಕ್ಕೆ ವಿಧಿಯೇ ಕಾರಣ. ನನಗೆ ಅನ್ಯಾಯವಾದರೂ ಪರವಾಗಿಲ್ಲ, ಆದರೆ ಮತ್ತೊಂದು ಹೆಣ್ಣಿಗೆ ಅನ್ಯಾಯವಾಗಲು ಬಿಡೋದಿಲ್ಲ ಅಂತ ಶ್ರುತಿ ಸುವರ್ಣ ನ್ಯೂಸ್ಗೆ ಹೇಳಿದ್ದಾರೆ. ನನ್ನ ಉದ್ದೇಶ ಇಷ್ಟೇ, ಈ ನಾಡಿನ ಯಾವುದೇ ಹೆಣ್ಣುಮಗಳಿಗೆ ಅನ್ಯಾಯವಾದರೆ ಆಕೆಯ ಪರವಾದಂಥ ಪ್ರಮುಖ ಧ್ವನಿ ನಾನಾಗಬೇಕು ಅನ್ನೋದು ನನ್ನ ಆಸೆ. ಹಾಗಿರುವಾಗ ನನ್ನಿಂದ ಇನ್ನೊಂದು ಹೆಣ್ಣಿಗೆ ಅನ್ಯಾಯವಾಗೋದಕ್ಕೆ ಸಾಧ್ಯವೇ ಇಲ್ಲ. ಅದು ನಾನು ಬಿಡೋದೂ ಇಲ್ಲ. ಸಿನಿ ಪತ್ರಕರ್ತ ಚಂದ್ರಚೂಡ್ ಅವರ ಜೊತೆ ಕೊಲ್ಲೂರಿನಲ್ಲಿ ಇತ್ತೀಚೆಗಷ್ಟೇ ಶ್ರುತಿ ಮದುವೆಯಾಗಿತ್ತು. ಆದರೆ ಇದಕ್ಕೆ ಚಂದ್ರಚೂಡ್ ಅವರ ಮೊದಲ ಪತ್ನಿ ಮಂಜುಳಾ ಖ್ಯಾತಿ ತೆಗೆದಿದ್ರು. ಚಂದ್ರಚೂಡ್ ನನಗೆ ಅನ್ಯಾಯ ಮಾಡಿದ್ದಾರೆ, ಡಿವೋರ್ಸ್ ಕೊಡದೆ ಮರುಮದುವೆಯಾಗಿದ್ದಾರೆ ಅಂತ ಆರೋಪಿಸಿದ್ರು. ಈ ಎಲ್ಲ ಬೆಳವಣಿಗೆಗಳು ಶ್ರುತಿಗೆ ಬೇಸರ ಮೂಡಿಸಿದಂತಿದೆ. ನನಗಾಗಿ ನಾನು ಹೋರಾಟ ಮಾಡೋದಿಲ್ಲ, ಆಕೆಗೆ ನ್ಯಾಯ ಸಿಗಲೆಂದು ಹೋರಾಟ ಮಾಡುತ್ತೇನೆ. ಪ್ರಕರಣ ಕೋರ್ಟ್ ಮೆಟ್ಟಿಲೇರಿರೋದ್ರಿಂದ ಅದು ಕೋರ್ಟ್ನಲ್ಲೇ ಇತ್ಯರ್ಥವಾಗಬೇಕೆಂದು ಹೇಳಿದ್ದಾರೆ. ನಾನು ಈ ಪ್ರಕರಣದಿಂದ ಸಾಕಷ್ಟು ನೊಂದಿದ್ದೀನಿ. ಆಘಾತವೂ ಕೂಡ ಆಗಿದೆ ನನಗೆ. ಅಂದರೆ ಅದ್ರ ಹಿಂದಿನ ಅರ್ಥ ನಿಮ್ಗೆ ಆಗ್ಬೋದು ನಾನು ತಿಳ್ಕೊಂಡಿದ್ದೀನಿ. ನ್ಯಾಯಾಲಯದಲ್ಲಿ ನ್ಯಾಯಕ್ಕೆ ಜಯ ಸಿಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಹೆಚ್ಚು ನಾನು ಇದ್ರ ಬಗ್ಗೆ ಮಾತಾಡಲಾರೆ. ಖಂಡಿತವಾಗ್ಲೂ ಈ ಪ್ರಕರಣ ಎಲ್ಲ ಮುಗಿದ್ಮೇಲೆ ಕೂಲಂಕುಷವಾಗಿ ಮಾತಾಡ್ತೀನಿ. ಒಟ್ಟಾರೆ ಮಂಜುಳಾ ಕೋರ್ಟ್ ಮೆಟ್ಟಿಲು ಹತ್ತಿರೋದ್ರಿಂದ ತಮ್ಮ ಮದುವೆ ಕೋರ್ಟ್ನಲ್ಲಿ ಸಿಂಧು ಆಗೋದಿಲ್ಲ ಅನ್ನೋದನ್ನ ಅರಿತಿರುವ ಶ್ರುತಿ ಚಂದ್ರಚೂಡ್ರಿಂದ ದೂರವಾಗಲು ನಿರ್ಧಾರ ಮಾಡಿಕೊಂಡಿದ್ದಾರೆ. ಇದಕ್ಕೆ ಬೇಕಾದ ಮಾನಸಿಕ ಸಿದ್ಧವಾಗಿರೋದು ಅವರ ಮಾತುಗಳಿಂದ ಸ್ಪಷ್ಟವಾಗಿದೆ. ಬೆಂಗಳೂರಿನಿಂದ ಕೃಷ್ಣ ಕುಲಕರ್ಣಿ ಜೊತೆ ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್. ಪ್ರವಾಹದಲ್ಲಿ ದಾರಿ ಕಾಣದೆ ನಿಂತಿರೋ ಸಂತ್ರಸ್ತರು. ಶವವನ್ನು ಬಿಡದೆ ಲೂಟಿ ಹೊಡಿತಾ ಇರೋ ದುಷ್ಕರ್ಮಿಗಳು. ಸಂತ್ರಸ್ತ ಮಹಿಳೆಯರ ಮೇಲೆ ಕಾಮುಕರ ಕಣ್ಣು. ಇದು ಉತ್ತರಾಖಂಡ್ನ ಸದ್ಯದ ಪರಿಸ್ಥಿತಿ. ಭೀಕರ ನೆರೆಯಿಂದ ತತ್ತರಿಸಿರೋ ಯಾತ್ರಾರ್ಥಿಗಳನ್ನ ಕಳ್ಳರು ಮತ್ತು ಕಾಮುಕರು ಇನ್ನಿಲ್ಲದಂತೆ ಕಾಡ್ತಿದ್ದಾರೆ. ನೆರೆ ಸಂತ್ರಸ್ತರ ಮೇಲೆ ಕಾಮುಕರ ಕಣ್ಣು. ಗೌರಿಕುಂಡ್ನಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ. ಶವಗಳನ್ನು ಲೂಟಿ ಮಾಡ್ತಿರೋ ದುಷ್ಕರ್ಮಿಗಳು.
ಹಿಂದೆಂದೂ ಕಂಡರಿಯದ ಭೀಕರ ಪ್ರವಾಹದಿಂದ ಉತ್ತರಾಖಂಡ್ ರಾಜ್ಯದ ಬಹುತೇಕ ಪ್ರದೇಶ ನಾಮಾವಶೇಷಗೊಂಡಿದೆ. ಎಲ್ಲೆಡೆ ಸ್ಮಶಾನ ಮೌನ ಆವರಿಸಿದೆ. ಇನ್ನು ಸಾವಿರಾರು ಜನ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಸೇನಾ ಯೋಧರು ತಮ್ಮ ಜೀವದ ಹಂಗು ತೊರೆದು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದರೆ ಮಳೆಯಿಂದಾಗಿ ಪರಿಹಾರ ಕಾರ್ಯಕ್ಕೆ ಅಡ್ಡಿ ಉಂಟಾಗ್ತಾ ಇದೆ. ಒಂದು ಕಡೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸೂತಕದ ಛಾಯೆ ಉಂಟಾಗಿದ್ದರೆ, ಮತ್ತೊಂದೆಡೆ ಕಾಮುಕರು ಹಾಗೂ ಕಳ್ಳರು ಪೈಶಾಚಿಕ ಕೃತ್ಯ ನಡೆಸಿದ್ದಾರೆ. ಇತ್ತ ಅಜ್ಞಾತ ಸ್ಥಳಗಳಲ್ಲಿ ಸಿಲುಕಿರುವ ಯಾತ್ರಾರ್ಥಿಗಳಿಗೆ ಕಳ್ಳರು ಮತ್ತು ಕಾಮುಕರ ಕಾಟ ಶುರುವಾಗಿದೆ. ಕೇದಾರನಾಥ್ ಕಣಿವೆ ವ್ಯಾಪ್ತಿಯ ಗೌರಿಕೊಂಡದಲ್ಲಿ ಪ್ರವಾಸಿ ಮಹಿಳೆ ಮತ್ತು ಆಕೆಯ ಮಗಳ ಮೇಲೆ ದುಷ್ಕರ್ಮಿಗಳು ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆ. ಅಲ್ಲದೆ ಇಬ್ಬರನ್ನು ದಾರುಣವಾಗಿ ಹತ್ಯೆ ಮಾಡಲಾಗಿದೆ. ಇದೇ ಪ್ರದೇಶದಲ್ಲಿ ಬಿಹಾರದ ಮತ್ತೊಬ್ಬ ಮಹಿಳಾ ಯಾತ್ರಾರ್ಥಿ ಮೇಲೂ ಅತ್ಯಾಚಾರ ನಡೆದಿರುವ ಸುದ್ದಿ ವರದಿಯಾಗಿದೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಸರ್ಕಾರ ಸಂತ್ರಸ್ತರು ಸಿಲುಕಿರುವ ಕಡೆಗಳಲ್ಲಿ ಸೂಕ್ತ ಪೊಲೀಸ್ ಭದ್ರತೆ ಮಾಡುವಂತೆ ಉತ್ತರಾಖಂಡ್ ಸರ್ಕಾರಕ್ಕೆ ಸೂಚಿಸಿದೆ. ಈ ಮಧ್ಯೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸತ್ತು ಬಿದ್ದಿರುವ ಶವಗಳನ್ನು ಬಿಡದೆ ದೋಚುವ ದುಷ್ಕರ್ಮಿಗಳ ತಂಡ ಹುಟ್ಟುಕೊಂಡಿದೆ. ಅರೆಬರೆ ಕೊಳೆತಿರುವ ಶವಗಳ ಬಳಿ ನಗ ನಾಣ್ಯ ದೋಚುತ್ತಿದ್ದಾರೆ. ಇನ್ನು ಗೌರಿಕುಂಡ್ ವ್ಯಾಪ್ತಿಯ ಚೌವಾಸಿ ಗ್ರಾಮದಲ್ಲಿ 3 ಕತ್ತೆ ವ್ಯಾಪಾರಿಗಳನ್ನು ಕೊಂದು 17 ಲಕ್ಷ ರೂಪಾಯಿ ದೋಚಲಾಗಿದೆ. ಇತ್ತ ಉತ್ತರಾಖಂಡ್ನಲ್ಲಿ ಇನ್ನೂ 22,000 ಜನ ಪ್ರವಾಹದಲ್ಲಿ ಸಿಲುಕಿದ್ದು, ಇವರ ರಕ್ಷಣೆಗೆ ಪ್ರತಿಕೂಲ ಹವಾಮಾನ ಅಡ್ಡಿಯಾಗಿದೆ. ಆಗಸದಲ್ಲಿ ಕಪ್ಪು ಮೋಡಗಳಿಂದಾಗಿ ಕತ್ತಲು ಆವರಿಸಿದೆ. ಹೀಗಾಗಿ ರಕ್ಷಣಾ ಹೆಲಿಕಾಪ್ಟರ್ಗಳು ಸಂತ್ರಸ್ತ ಪ್ರದೇಶಗಳನ್ನು ಗುರುತಿಸಲು ಕಷ್ಟವಾಗ್ತಾ ಇದೆ. ಅಲ್ಲದೆ ಹೆಲಿಕಾಪ್ಟರ್ ಹಾರಾಟಕ್ಕೆ ಮೋಡಗಳು ಅಡ್ಡಿಯಾಗುತ್ತಿರುವುದರಿಂದ ರಕ್ಷಣಾ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಅಂತ ಇಂಡೋ ಟಿಬೆಟಿಯನ್ ಗಡಿ ಭದ್ರತಾ ಪಡೆ ತಿಳಿಸಿದೆ. ಈ ಮಧ್ಯೆ ಮುಂದಿನ 24 ಗಂಟೆಗಳಲ್ಲಿ ಉತ್ತರಾಖಂಡ್ನಲ್ಲಿ ಭಾರೀ ಮಳೆ ಬೀಳಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಮತ್ತೊಮ್ಮೆ ಯಮಸ್ವರೂಪಿ ಮಳೆ ಶುರುವಾದರೆ ರಕ್ಷಣಾ ಕಾರ್ಯಾಚರಣೆ ದುಸ್ತರವಾಗಲಿದೆ. ಇದರಿಂದ ದುರ್ಗಮ ಪ್ರದೇಶಗಳಲ್ಲಿ ಸಿಲುಕಿರುವ 20,000 ಯಾತ್ರಾರ್ಥಿಗಳು ಮತ್ತೆ ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ಉತ್ತರಾಖಂಡ್ನ ಭೀಕರ ಜಲಪ್ರಳಯ ಸಾವಿರಾರು ಮಂದಿಯನ್ನ ಬಲಿ ಪಡೆದಿದೆ. ಈ ಪ್ರವಾಹದಲ್ಲಿ ಕೇದಾರನಾಥ ದೇವಾಲಯದ ಪ್ರಧಾನ ಅರ್ಚಕರು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ಮೂಲತಃ ದಾವಣಗೆರೆಯ ಹರಿಹರದವರಾದ ವಾಗೀಶ್ ಲಿಂಗು ಕಳೆದ 10 ವರ್ಷಗಳಿಂದ ದೇಗುಲದ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸಿಕೊಂಡು ಬಂದಿದ್ರು. ಆದರೆ ಕಳೆದ ವಾರ ದೇವಾಲಯದಲ್ಲಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಭೋರ್ಗರೆಯುತ್ತಾ ಆಗಮಿಸಿದ ಗಂಗಾ ಪ್ರವಾಹದಲ್ಲಿ ಸಿಲುಕಿಕೊಂಡಿದ್ದಾರೆ. 4 ದಿನಗಳ ಕಾಲ ಎದೆಮಟ್ಟದ ನೀರಿನಲ್ಲಿ ಮೃತ್ಯುಂಜಯನ ಧ್ಯಾನ ಮಾಡ್ತಾ ದೇವರ ಪ್ರತಿಮೆ ನೀರಲ್ಲಿ ಕೊಚ್ಚಿ ಹೋಗದಂತೆ ರಕ್ಷಿಸಿದ್ದಾರೆ. 4 ದಿನಗಳಿಂದ ಅನ್ನ ನೀರಿಲ್ಲದೆ ಅಸ್ವಸ್ಥರಾಗಿದ್ದ ವಾಗೀಶ್ರನ್ನ ಸೇನೆ ಸಾವಿನಂಚಿನಿಂದ ಪಾರು ಮಾಡಿದೆ. ಸದ್ಯ ವಾಗೀಶ್ ಗುಪ್ತಕಾಶಿಯಲ್ಲಿ ಆಶ್ರಯ ಪಡೆದಿದ್ದು ಕುಟುಂಬ ವರ್ಗದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ವಾಗೀಶ್ ಬದುಕಿರೋ ವಿಷಯ ತಿಳಿದು ಸಂತಸಗೊಂಡಿರೋ ವಾಗೀಶ್ರ ಇಡೀ ಕುಟುಂಬ ಅವರ ಆಗಮನಕ್ಕಾಗಿ ಕಾತುರದಿಂದ ಕಾಯ್ತಿದೆ. ಇವ್ರು ನಮ್ಮ ಮನೆಯವ್ರದ್ದು ಈ ವರ್ಷ ಡ್ಯೂಟಿ ಇತ್ತು, ಕೇದಾರ್ನಾಥ್ ಡ್ಯೂಟಿ ಇತ್ತು. ಅವಾಗ ಈ ಥರ ಆಗ್ಬಿಟ್ಟೈತ್ರಿ. ನಮ್ಮ 4 ದಿವಸದಿಂದ ಫೋನ್ ಇದ್ದಿಲ್ಲ, ಏನಿದ್ದಿಲ್ಲ, ಭಾಳ ಭಯ ಆಗ್ಬಿಟ್ಟಿತ್ತು ರೀ. ಸೋಮವಾರ ದಿನ ಫೋನ್ ಮಾಡಿದ್ರು 6 ಗಂಟೆದಲ್ಲಿ. ಅವಾಗೇನು ಅವರು ಏನು ಹೇಳಲಿಲ್ಲ, ಈ ಸಮಸ್ಯೆ ಏನೂ ಹೇಳಲಿಲ್ಲ. ಆಮೇಲೆ ನಾವೆಲ್ಲ ಟಿ ವಿಯಲ್ಲಿ ನೋಡಿ ತಿಳ್ಕೊಂಡ್ವಿ. ತುಂಬ ಹೆದರಿಕೆ ಆಗಿತ್ತು. ಎಲ್ಲ ಲೈಫ್ ಲೈನ್ಸು ಎಲ್ಲ ಪೇಪರ್ನಾಗ ಬರೋವು, ಟಿ ವಿಯಲ್ಲಿ ಬರೋವು ಎಲ್ಲ ಫೋನ್ಗೂ ಟ್ರೈ ಮಾಡಿದ್ವಿ ನಾವು. ಅದರಿಂದ ಏನೂ ಇನ್ಫಾರ್ಮೇಷನ್ ತಿಳಿಲಿಲ್ಲ ನಮಗೆ. ಆಮೇಲೆ ಅವರೇ ಗುರುವಾರ ದಿನ ಬೆಳಗ್ಗೆ ಫೋನ್ ಮಾಡಿದರು, ನಾವು ಸೇಫ್ ಆಗಿದ್ದೀನಿ, ನನಗೇನು ತೊಂದರೆ ಇಲ್ಲ ಅಂತ ಫೋನ್ ಮಾಡಿದರು. ಆಮೇಲೆ ಸ್ವಲ್ಪ ಸಮಾಧಾನ ಆಯ್ತು ರೀ. ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮುಂದುವರಿಯುತ್ತೆ.